ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ಮದುವೆ ಆಗಿದ್ರು ಒಬ್ರಿಗೊಬ್ರು ನಿಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡೇ ಇರಲಿಲ್ಲ. ಈಗ ನಿಮ್ಮಿಬ್ರು ಪ್ರೀತಿನ ಹೇಳ್ಕೊಂಡು ಒಂದಾಗಿದ್ದೀರಾ. ಒಂದಾಗಿರೋ ಜೀವಗಳು ಜೊತೆ ಆಗಬೇಕು. ನಿಮ್ಮ ಸಂಸಾರ ಶುರು ಆಗಬೇಕು. ಅದಕ್ಕೊಂದು ಶುಭ ಮುಹೂರ್ತ ನೋಡಿ ಕಾರ್ಯಗಳನ್ನೆಲ್ಲ ಮುಂದುವರಿಸಬೇಕು. ಶುಭ ಮುಹೂರ್ತನ ಕಾರ್ಯಗಳ ನಂಗೆ ಅರ್ಥ ಆಗಿಲ್ಲ. ಎಲ್ಲ ಅರ್ಥ ಆಗುತ್ತೆ, ಬನ್ನಿ ದೀಪಾಜಿ. ಈಗ ನಿಮ್ಮಿಬ್ರಿಗೂ ಆ ದೇವರ ಅನುಗ್ರಹ ಬೇಕು. ಅಮ್ಮ, ದೇವ್ರ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ಯಜಮಾನ್ರ ವಿಷಯದಲ್ಲಿ ನೀವೇನು ಹೇಳ್ತೀರೋ ಅದನ್ನು ನಾವು ಕೇಳ್ತೀವಿ. 100 ವರ್ಷ ಚೆನ್ನಾಗಿರಪ್ಪ, ಚೆನ್ನಾಗಿ ಬಾಳಿ. 100 ವರ್ಷ ನಗ್ನಗ್ತಾ ಖುಷಿಯಾಗಿ ಬದುಕಿ. ಬಾ ಬೇಗ ಕರಿಬೇಡ ಅಂತ ಹೇಳ್ತೀನಿ, ಗುತ್ತಿ ಬಿಡ್ತೀನಿ ನಿನಗೆ. ತಲೆಗೆ ಇಟ್ಕ, ನೆಟ್ಟಿಗೆ ಇಟ್ಕ. ಆ ವಿಚಾರವಾದ ಅಕ್ಷಿ ಅನಸಯನ ಪದ್ಮನಾಭ ಕಾರ್ತಿಕೇಯ ಬತ್ತತ್ತೇನೆ ಎಲ್ಲ ಬನ್ನಿಪ್ಪ. ಅಲ್ಲ ಮಕ್ಕಳ ಮುಹೂರ್ತ ನೋಡೋ ಟೈಮ್ ಮೀರೋಗ್ತಿದೆ. ಯಾಕೆ ಎಲ್ಲ ಎಲ್ಲೋದ್ರು? ಹೌದಲ್ವಾ, ಈ ಜೋಡಿ ಒಂದಾಗಕ್ಕೆ ಒಳ್ಳೆ ಮುಹೂರ್ತ ನೋಡ್ಬೇಕಲ್ವಾ. ಅದಕ್ಕೆ ನಮ್ಮ ಭಾವ ಇವತ್ತು ಒಳ್ಳೆ ಮುಹೂರ್ತ ನೋಡ್ತಾರಂತೆ. ಹೌದಾ? ಬಾರ ಸುಬ್ರಹ್ಮಣ್ಯ, ಶ್ರಾವಣಿಯಮ್ಮ, ಮದುವೆಗೆ ಮಾತ್ರ ಒಳ್ಳೆ ಮುಹೂರ್ತಗಳಿದ್ರೆ ಸಾಲದು. ಈ ಶಾಸ್ತ್ರಕ್ಕೂ ಒಳ್ಳೆ ಮುಹೂರ್ತಗಳಿರಬೇಕು. ಆಗಲೇ ಈ ಮನೆಗೆ ಮೊಮ್ಮಗು ಬರೋದು. ಗೊತ್ತಾಯ್ತಾ? ಬನ್ನಿ ಬನ್ನಿ. ಸುಬು, ಅಲ್ಲ ನಮ್ಮ ಮದುವೆ ಶಾಸ್ತ್ರೋಕ್ತವಾಗಿ ಆಯ್ತಲ್ಲ, ಈಗ ಅತ್ತೆ ಮಾವ ಯಾವ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಮೇಡಮ್, ಅದು ಅದು ಇದು ಇದು ಅದು ಇದು ಯಾವುದು? ಮೇಡಮ್, ಅದಾಗಿ ಇದಾಗಿ ಅದಾಗುತ್ತಲ್ವಾ, ಅದಕ್ಕೆ ಇದೆಲ್ಲ ಮಾಡ್ತಿರೋದು. ಓ, ಹಾಗ ಅರ್ಥ ಆಯ್ತು. ಬನ್ನಿ. ಮನಸ್ಸಲ್ಲೂ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ನನ್ನ ಎಷ್ಟು ಸತಾಯಿಸ್ಬಿಟ್ಟಲ್ಲ. ಈಗ ನನ್ನ ಸರ್ತಿ. ಇವತ್ತು ರಾತ್ರಿ ನಿನ್ನ ಎಷ್ಟು ಸತಾಯಿಸ್ತೀನಿ ಅಂತ ನೋಡ್ತಾ ಇರು. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.